ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ರೈಲ್ಟೆಲ್ ಅಂತಕ್ಕಂಥ ಒಂದು ಕಂಪನಿ ಇವತ್ತಿನ ದಿನ IPOಗೆ ಬಂದಿದೆ. ಸ್ಟಾಕ್ ಮಾರ್ಕೆಟಲ್ಲಿ ಅವರು ಲೀಸ್ಟ್ ಮಾಡಬೇಕಂತ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಾವು ಗೌರ್ಮೆಂಟ್ ಆಫ್ ಇಂಡಿಯಾದ ಕಂಪ್ನಿ ಮಿನಿರತ್ನ ಕ್ಯಾಟಗರಿ 1ಗೆ ಈ ಒಂದು ಕಂಪ್ನಿ ಬರುತ್ತೆ. ಇದರ ಒಂದು ಪ್ರಮೋಟರ್ ಬಂದ್ಬಿಟ್ಟು ಇಂಡಿಯನ್ ಗೌರ್ಮೆಂಟ್ ಅವರು ಇರ್ತಂದರೆ ಮೇನಾಗಿ ರಾಷ್ಟ್ರಪತಿಗಳು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದರ ಒಂದು ಮೇನ್ ಪ್ರಮೋಟರ್ ಇರ್ತಾರೆ. ಇವರ ಬದಲಾಗಿ ಮಿನಿಸ್ಟ್ರಿ ಆಫ್ ರೈಲ್ವೇದವರು ಇದನ್ನು ಕಂಪ್ಲೀಟಾಗಿ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಈ ಒಂದು ಕಂಪನಿ ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಲೀಸ್ಟ್ ಆಗೋದಕ್ಕೆ ಬಂದಿದೆ. ಇದರ ಒಂದು ಸಬ್ಸ್ಕ್ರಿಪ್ಷನ್ ಬಂದ್ಬಿಟ್ಟು ಫೆಬ್ರವರಿ 16ನೇ ತಾರೀಕಿಗೆ ಇದರ ಒಂದು ಸಬ್ಸ್ಕ್ರಿಪ್ಷನ್ ಸ್ಟಾರ್ಟ್ ಆಗುತ್ತೆ. ಇವರು ಬಂದ್ಬಿಟ್ಟು 819 ಕೋಟಿ ರೂಪಾಯಿಗಳನ್ನು ಈ ಒಂದು IPO ಮೂಲಕ ಕಲೆಕ್ಟ್ ಮಾಡಬೇಕಂತ ಬಂದಿದ್ದಾರೆ. ಒಂದು IPO ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು ಒಂದು 94 ರೂಪಾಯಿ ಪರ್ ಶೇರ್ಗೆ ಇವರು ಫಿಕ್ಸ್ ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಕಂಪ್ನಿಯ ಡೀಟೇಲ್ ಅನಾಲಿಸಿಸ್ ನಾವು ಮಾಡ್ತಾ ಹೋಗೋಣ. ಹಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಏನು ಹೇಳುತ್ತೆ, ಇದರಲ್ಲಿರ್ತಕ್ಕಂಥ ಪಾಸಿಟಿವ್ ಆಗಿ ನೆಗೆಟಿವ್ ಫ್ಯಾಕ್ಟರ್ಸ್ ಏನು, ಈ ಒಂದು IPOಗೆ ನಾವು ಅಪ್ಲೈ ಮಾಡೋಣ ಬೇಡ ಅಂತೇಳಿ ಒಂದು ಡೀಟೇಲ್ ಅನಾಲಿಸಿಸ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ. ನಾನು ಹೇಳ್ತಕ್ಕಂಥ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗಿನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ರೈಲ್ಟೆಲ್ ಈ ಒಂದು ಕಂಪನಿ ಹೆಸರೇ ಸೂಚಿಸುವಂತೆ ಇದು ಬಂದ್ಬಿಟ್ಟು ರೈಲ್ವೇದಲ್ಲಿ, ರೈಲ್ ಅಂದರೆ ರೈಲ್ವೆ, ಟೆಲ್ ಅಂದರೆ ಟೆಲಿಕಮ್ಯುನಿಕೇಷನ್. ಸೊ ರೈಲ್ವೇದಲ್ಲಿ ಟೆಲಿಕಮ್ಯುನಿಕೇಷನ್ ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಈ ಒಂದು ರೈಲ್ಟೆಲ್ ಕಂಪನಿ ಮಾಡುತ್ತೆ. ಅದಲ್ಲದೆ ಅದರ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಹಾಗೆ ಈ ಒಂದು ಟೆಲಿಕಮ್ಯುನಿಕೇಷನ್ನ ಒಂದು ಎಕ್ಸ್ಪ್ಯಾಂಡ್ ಮಾಡೋದಾಗಿರ್ಬೋದು, ಅಥವಾ ನ್ಯೂ ಟೆಕ್ನಾಲಜಿನ ಈ ಒಂದು ರೈಲ್ವೆಗಳಲ್ಲಿ ಇಂಟ್ರಡ್ಯೂಸ್ ಮಾಡೋದಾಗಿರ್ಬೋದು. ಒಂದು ವೈಫೈ ರೂಟರ್ ಆಗಿರ್ಬೋದು, ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ವೈಫೈಸ್ಗಳನ್ನು ಇಂಟ್ರಡ್ಯೂಸ್ ಮಾಡೋದಾಗಿರ್ಬೋದು. ಹಾಗೆ ಈ ಒಂದು ಟೆಲಿಕಮ್ಯುನಿಕೇಷನ್ ವೈರ್ಲೆಸ್ ಡಿವೈಸು ಮತ್ತು ವೈರ್ ಡಿವೈಸ್ಗಳಿಗೆ ಒಂದು ಕಮ್ಯುನಿಕೇಷನ್ನ ಪ್ರೊವೈಡ್ ಮಾಡೋದಕ್ಕೂ ಕೂಡ, ಎಸ್ಟಾಬ್ಲಿಷ್ ಮಾಡೋದಕ್ಕೂ ಕೂಡ ಈ ಒಂದು ಕಂಪ್ನಿ ಹೆಲ್ಪ್ ಮಾಡುತ್ತೆ. ನಾವು ಇವತ್ತಿನ ದಿನ ರೈಲ್ವೆ ಪಟ್ರಿ ನೋಡ್ತೀವಲ್ಲ, ರೈಲ್ವೆ ಒಂದು ಹಳಿಗಳ ಕೆಳಗಡೆ ಒಂದು ಆಪ್ಟಿಕ್ ಫೈಬರ್ಸ್ ಅಂತ ಇರುತ್ತೆ, ಅಂದರೆ ದೊಡ್ಡ ದೊಡ್ಡ ಫೈಬರ್ಗಳು ಇರ್ತಾವಲ್ವ. ಸೊ ಅದನ್ನೆಲ್ಲ ಹಾಕೋದು ಕೂಡ ಇವರೇ, ಅಂದರೆ ರೈಲ್ ಎಲ್ಲಿ ಹೋಗುತ್ತೋ ಅದ್ರ ಕೆಳಗಡೆನೂ ಕೂಡ ಇವರ ಒಂದು ಪ್ರೆಸೆನ್ಸ್ ಇದ್ದೇ ಇರುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇವತ್ತಿನ ದಿನ ರೈಲ್ವೆಗೆ ಸಂಬಂಧಪಟ್ಟಂತೆ ಭಾಳಷ್ಟು ಕಂಪ್ನಿಗಳು ಇವತ್ತಿನ ಸ್ಟಾಕ್ ಮಾರ್ಕೆಟಲ್ಲಿ ಲೀಸ್ಟ್ ಆಗಿದ್ದಾವೆ. ನಾವು ಒಂದೊಂದಾಗಿ ನಾವು ನೋಡ್ತಾ ಹೋದಾಗ IRCTC ಇದು ಬಂದ್ಬಿಟ್ಟು IPO ಪ್ರೈಸ್ ಬಂದ್ಬಿಟ್ಟು 320 ರೂಪಾಯಿ ಇತ್ತು. ಇವತ್ತಿನ ದಿನ 1729 ರೂಪಾಯಿದಲ್ಲಿ ಇದು ಟ್ರೇಡ್ ಆಗ್ತಾಯಿದೆ. ನೆಕ್ಸ್ಟು ಈ ಒಂದು ಐರ್ಕಾನ್ ಕಂಪ್ನಿ, ಇದರ ಒಂದು IPO ಪ್ರೈಸ್ ಬಂದ್ಬಿಟ್ಟು 95 ರೂಪಾಯಿದಲ್ಲಿತ್ತು. ಇದು ಇವತ್ತಿನ ದಿನ 106 ರೂಪಾಯಿದಲ್ಲಿ ಇದು ಟ್ರೇಡ್ ಆಗ್ತಾಯಿದೆ. ಹಾಗೆ ರೈಟ್ಸು ಇದು ಬಂದ್ಬಿಟ್ಟು 185 ರೂಪಾಯಿ ಇದರ ಒಂದು IPO ಪ್ರೈಸ್ ಇತ್ತು. ಇದು ಇವತ್ತಿನ ದಿನ 240 ರೂಪಾಯಿದಲ್ಲಿ ಇದು ಟ್ರೇಡ್ ಆಗ್ತಾಯಿದೆ. ನೆಕ್ಸ್ಟು RVNL ಇದು ಬಂದ್ಬಿಟ್ಟು ಇದರೊಂದು IPO ಪ್ರೈಸ್ ಬಂದ್ಬಿಟ್ಟು 19 ರೂಪಾಯಿ ಇತ್ತು. ಇದು ಬಂದ್ಬಿಟ್ಟು ಇವಾಗ 32 ರೂಪಾಯಿದಲ್ಲಿ ಇದು ಟ್ರೇಡ್ ಆಗ್ತಾಯಿದೆ. ನೆಕ್ಸ್ಟ್ IRFC ಮೊನ್ನೆ ರೀಸೆಂಟಾಗಿ ಬಂದದ್ದು, ಇದರೊಂದು IPO ಪ್ರೈಸ್ ಬಂದ್ಬಿಟ್ಟು 26 ರೂಪಾಯಿ ಇತ್ತು. ನಮಗೆ ಇದರಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ನಮಗೆ 1 ರೂಪಾಯಿ ಅಥವಾ 2 ರೂಪಾಯಿ ತೋರಿಸ್ತಾ ಇತ್ತು. ಇದು ಮಾರ್ಕೆಟಲ್ಲಿ ಅದಕ್ಕಿಂತ ಸ್ವಲ್ಪ ಕಡಿಮೆಗೆ ಇದು ಲೀಸ್ಟ್ ಆಯಿತು. ಇವತ್ತಿನ ದಿನ ಇದು 25 ರೂಪಾಯಿ 40 ಪೈಸದಲ್ಲಿ ಈ ಒಂದು ಸ್ಟಾಕು ನಡೀತಾ ಇದೆ. ಅಂದರೆ ಇದೊಂದು ಕಂಪ್ನಿ ಒಂದು ಬಿಟ್ಟರೆ ಆಲ್ಮೋಸ್ಟು ರೈಲ್ವೆಗೆ ಸಂಬಂಧಪಟ್ಟ ಎಲ್ಲ ಕಂಪ್ನಿಗಳು ಕೂಡ ಒಂದು ಚೆನ್ನಾಗಿ ರಿಟರ್ನ್ನ ಕೊಟ್ಟಿದ್ದಾವೆ ಅಂತ ಹೇಳ್ಕೊಂಬೋ. ಒಳ್ಳೆ ರಿಟರ್ನ್ ನಮಗೆ ಕೊಟ್ಟಿಲ್ಲ ಅಂತಂದರೂ ಕೂಡ ಒಂದು ಒಳ್ಳೆ ರಿಟರ್ನ್ ನಮಗೆ ಈ ಒಂದು ರೈಲ್ವೆಗೆ ಸಂಬಂಧಪಟ್ಟ ಎಲ್ಲ ಸ್ಟಾಕ್ಸ್ಗಳಲ್ಲೂ ಕೂಡ ನಾವು ನೋಡೋದಕ್ಕೆ ಸಾಧ್ಯ. ಸೊ ವೀಕ್ಷಕರೇ, ಇವತ್ತಿನ ದಿನ ಬಂದಿರತಕ್ಕಂತಹ ರೈಲ್ಟೆಲ್ ಕಂಪ್ನಿಯಲ್ಲೂ ಕೂಡ ನಮಗೆ ಈ ಥರ ಬೇರೆ ಬೇರೆ ಇವತ್ತಿನ ದಿನ IRCTC ಒಂದುಬಿಟ್ಟು ಬೇರೆ ಕಂಪ್ನಿಗಳು ಒಂದು ಪರವಾಗಿಲ್ಲ, ಒಂದು ಉತ್ತಮ ರಿಟರ್ನ್ನೇ ಅವು ಕೊಟ್ಟಿದ್ದಾವೆ. ಅದೇ ಥರ ಒಂದು ರಿಟರ್ನ್ ನಮಗೂ ಕೂಡ ಈ ಒಂದು IRCTCಗೆ ಸಂಬಂಧಪಟ್ಟ ಒಂದು ಕಂಪ್ನಿ ರೈಲ್ಟೆಲಲ್ಲೂ ಕೂಡ ನಮಗೆ ನೋಡೋದಕ್ಕೆ ಆಗುತ್ತಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಕ್ಷಕರೇ, ನಾವು ಈ ಒಂದು ರೈಲ್ಟೆಲ್ ಕಂಪ್ನಿ ಡೀಟೇಲ್ಸ್ ನಾವು ನೋಡ್ತಾ ಹೋದಾಗ ಈ ಒಂದು ಕಂಪ್ನಿ ಬಂದ್ಬಿಟ್ಟು 2000ರಲ್ಲಿ ಇದು ಸ್ಟಾರ್ಟ್ ಆಗಿದ್ದು. ಗೌರ್ಮೆಂಟ್ ಆಫ್ ಇಂಡಿಯಾ ಇದರ ಒಂದು ಪ್ರಮೋಟರ್ ಇರ್ತಾರೆ, ಅಂದರೆ ಗೌರ್ಮೆಂಟ್ ಕಂಪ್ನಿನೇ ಇದು. ಮೇನ್ ಏನಕ್ಕೆ ಈ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿರೋದು ಉದ್ದೇಶ ಏನಪ್ಪ ಅಂದರೆ, ಈ ಒಂದು ರೈಲ್ವೇದಲ್ಲಿ ಇನ್ಫಾರ್ಮೇಷನ್ ಆಗಿ ಕಮ್ಯುನಿಕೇಷನ್ ಟೆಕ್ನಾಲಜಿನ ಪ್ರೊವೈಡ್ ಮಾಡ್ತಕ್ಕಂಥ ಕೆಲಸವನ್ನು ಈ ಒಂದು ಕಂಪ್ನಿ ಮಾಡುತ್ತೆ. ಹಾಗೆ ರೈಲ್ವೆಗೆ ಸಂಬಂಧಪಟ್ಟ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ನ ಪ್ರೊವೈಡ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಈ ಒಂದು ರೈಲ್ಟೆಲ್ ಕಂಪ್ನಿ ಮಾಡುತ್ತೆ. ಮೇಯ್ನಾಗಿ ಇವರು ಈ ಒಂದು ವೈರ್ಲೆಸ್ ಕಮ್ಯುನಿಕೇಷನ್ ಹಾಗೆ ವೈರ್ಡ್ ಕಮ್ಯುನಿಕೇಷನ್ನ ಪ್ರೊವೈಡ್ ಮಾಡ್ತಕ್ಕಂಥ ಕೆಲಸವನ್ನು ಇವ್ರು ಮಾಡ್ತಾರೆ. ರೈಲ್ಟೆಲ್ ಕಂಪ್ನಿಯವರು ಇವತ್ತಿನ ದಿನ ಇವರು ಆಲ್ಮೋಸ್ಟ್ ಏನಿಲ್ಲ ಅಂತಂದರೆ 59,098 ಕಿಲೋಮೀಟ್ರ್ವರೆಗೂ ಈ ಒಂದು ಆಪ್ಟಿಕ್ ಫೈಬರ್ಸ್ನ ಅವರು ಹಾಕಿದ್ದಾರೆ. ಅಂದರೆ ಟ್ರೈನ್ ಪಟ್ರಿ ಎಲ್ಲಿವರೆಗೂ ಹೋಗುತ್ತೋ, ಹೇಗೆ ಹೋಗುತ್ತೋ ಅದೇ ಥರ ಅದರ ಕೆಳಗಡೆನೂ ಕೂಡ ಇವರು ಇರ್ತಾರೆ. ರೈಲ್ಟೆಲ್ ಅವರು 5,929 ರೈಲ್ವೆ ಸ್ಟೇಷನ್ಸ್ಗಳನ್ನ ಇವರು ಕವರ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಕಂಪ್ನಿದು ಕೂಡ ಡೇಟಾ ಸೆಂಟರ್ ಕೂಡ ಇದಾವಂತೆ. ಹರಿಯಾಣ, ಗುರ್ಗಾಂವ್, ಸಿಕಿಂದ್ರಾಬಾದ್, ತೆಲಂಗಾಣದಲ್ಲೂ ಕೂಡ ಇವರ ಒಂದು ಡೇಟಾ ಸೆಂಟರ್ಸ್ ಇದೆ. ಅದಲ್ಲದೆ ಈ ಒಂದು ಕಂಪ್ನಿ
ಇವತ್ತಿನ ದಿನ ಪಬ್ಲಿಕ್ ಸೆಕ್ಟರ್ಗೆ ಸಂಬಂಧಪಟ್ಟ ಬೇರೆ ಬೇರೆ ಕಂಪ್ನಿಗಳಲ್ಲಿ ಎಸ್ಪೆಷಲಿ ಈ ಒಂದು ಕೋಲ್ ಇಂಡಿಯಾದಲ್ಲೂ ಕೂಡ ಇವರು ಈ ಒಂದು ಟೆಲಿಕಮ್ಯುನಿಕೇಷನ್ ಅಥವಾ ವೈರ್ ಡಿವೈಸಸ್ ಕಮ್ಯುನಿಕೇಷನ್ನ ಪ್ರೊವೈಡ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇವರು ಮಾಡಿದೆ. ಅಂದರೆ ಪಬ್ಲಿಕ್ ಸೆಕ್ಟರ್ಗೆ ಸಂಬಂಧಪಟ್ಟ ಬೇರೆ ಬೇರೆ ಕಂಪ್ನಿಗಳದ್ದು ವರ್ಕ್ ಕೂಡ ಈ ಒಂದು ಕಂಪ್ನಿ ತೊಗೊಂಡು ಅದನ್ನು ಕೆಲಸವನ್ನು ಕೂಡ ಅವರು ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಹೇಗೆ ನಮ್ಮ ಒಂದು ಇಂಡಿಯನ್ ರೈಲ್ವೆ ಗ್ರೋ ಆಗ್ತಾ ಹೋಗುತ್ತೋ ಅದೇ ಥರ ಈ ಒಂದು ರೈಲ್ಟೆಲ್ ಕಂಪ್ನಿ ಕೂಡ ಗ್ರೋ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಕಂಪ್ನಿ ಇವತ್ತಿನ ದಿನ IPOದಲ್ಲಿ ಮಾರ್ಕೆಟಲ್ಲಿ ತಮ್ಮ ಒಂದು ಕಂಪ್ನಿನ ಲೀಸ್ಟ್ ಮಾಡೋಣ ಅಂತೇಳಿ ಬಂದಿದ್ದಾರೆ. ಈ ಒಂದು ಕಂಪ್ನಿ ಡೀಟೇಲ್ಸ್ ನಾವು ನೋಡ್ತಾ ಹೋಗೋಣ. ಇದರಲ್ಲಿ ನಮಗೆ ಕಾಣಿಸೋದೇನೆಂದರೆ ಆಫರ್ ಫಾರ್ ಸೇಲ್, ಅಂದರೆ ಪ್ರಮೋಟರ್ಸು ತಮ್ಮ ಒಂದು ಕಂಪ್ನಿನ ಮಾರ್ಕೆಟಲ್ಲಿ ಲೀಸ್ಟ್ ಮಾಡೋ ಮೂಲಕ ತಮ್ಮಲ್ಲಿರ್ತಕ್ಕಂಥ ಸ್ಟೇಕನ್ನು ಪ್ರಮೋಟರ್ ಹೋಲ್ಡಿಂಗ್ನ ಅವರು ಸೆಲ್ ಮಾಡಬೇಕಂತ ಮಾಡಿದ್ದಾರೆ. ಇದರಲ್ಲಿ ಪ್ರಮೋಟರ್ ಬಂದ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯನ್ ಇದೆ. ಈ ಒಂದು IPO ಮೂಲಕ ಏನು ದುಡ್ಡೇನು ಸಂಗ್ರಹ ಆಗುತ್ತಲ್ಲ ಅದು ಬಂದ್ಬಿಟ್ಟು ಗೌರ್ಮೆಂಟಿಗೆ ಹೋಗುತ್ತೆ, ಮಿನಿಸ್ಟ್ರಿ ಆಫ್ ರೈಲ್ವೆಗೆ ಹೋಗುತ್ತೆ. ಸೊ ಈ ಒಂದು IPO ಡೀಟೇಲ್ಸ್ ನಾವು ನೋಡ್ತಾ ಹೋದಾಗ ಇದು ಬಂದ್ಬಿಟ್ಟು ಫೆಬ್ರವರಿ 16ನೇ ತಾರೀಕಿಗೆ ಓಪನ್ ಆಗುತ್ತೆ, ಫೆಬ್ರವರಿ 18ನೇ ತಾರೀಕಿದು ಕ್ಲೋಸ್ ಆಗುತ್ತೆ. 16, 17, 18 ನಮಗೆ 3 ದಿನ ಟೈಮ್ ಇರುತ್ತೆ IPO ಅಪ್ಲೈ ಮಾಡೋದಕ್ಕೆ. ಈ ಮಧ್ಯೆ ಏನಾಗ್ತಾಯಿದೆ ಅಂತಂದರೆ ಲಾಸ್ಟ್ನೇ ದಿನ ಯಾರು IPOಗೆ ಅಪ್ಲೈ ಮಾಡೋಕ್ಕೆ ಹೋಗ್ತಾರೆ ಅವರು 3 ಗಂಟೆ 4 ಗಂಟೆ ಸುಮಾರು ಯಾರು ಅಪ್ಲೈ ಮಾಡ್ತಿದ್ದಾರೆ ಅದು ಬ್ಯಾಂಕಲ್ಲಿ ಈ ಒಂದು ಕಂಪ್ನಿ ಲೀಸ್ಟ್ ತೋರಿಸೋದೇ ಇಲ್ಲ. ಸೊ ಈ ಥರ ಆಗ್ತಾಯಿದೆ ಲಾಸ್ಟ್ನೇ ದಿನ. ಸೊ ಲಾಸ್ಟ್ನೇ ದಿನ ನೀವು IPOಗೆ ಅಪ್ಲೈ ಮಾಡಬೇಕಂತ ಮಾಡ್ಕೊಂಡಿದ್ರೆ 11 ಗಂಟೆ 12 ಗಂಟೆ ಒಳಗಡೆ ನೀವು ಕಂಪ್ಲೀಟ್ ಮಾಡಿಬಿಡಿ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆದಷ್ಟು ನೆಟ್ ಬ್ಯಾಂಕಿಂಗಿಂದನೇ ಮಾಡಿ, ಅದು ತುಂಬ ಸೇಫ್ ಮತ್ತು ಸೆಕ್ಯೂರ್ ಇದೆ. ನಮ್ಮ ಚಾನಲಲ್ಲಿ ನಾನು ಎಲ್ಲ ವೀಡಿಯೋಸ್ ಕೂಡ ನಾನು ಮಾಡಿದ್ದೀನಿ ಹೇಗೆ ನೀವು IPOಗೆ ನೆಟ್ ಬ್ಯಾಂಕಿಂಗಿಂದ ಮಾಡ್ಬೋದು ಅಂತೇಳಿ. ನಾರ್ಮಲಾಗಿ ಗೂಗಲ್ ಪೇ, ಫೋನ್ಪೇಯಿಂದ ನಾವು ಅಪ್ಲೈ ಮಾಡಿದರೆ ಅಮೌಂಟ್ ಎಲ್ಲ ಬ್ಲಾಕ್ ಆಗ್ತಾಯಿದೆ, ಆಮೇಲೆ ನನಗೆ ಬಂದು ಕೇಳ್ತಿದ್ದಾರೆ ಭಾಳಷ್ಟು ಜನ. ಸೊ ಅದಕ್ಕೆ ಆದಷ್ಟು ನೆಟ್ ಬ್ಯಾಂಕಿಂಗಿಂದ ಅಪ್ಲೈ ಮಾಡಿ. ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು 10 ರೂಪಾಯಿದಲ್ಲಿ ಈ ಒಂದು ಕಂಪ್ನಿ ಬರ್ತಾಯಿದೆ. IPO ಪ್ರೈಸ್ ಬಂದ್ಬಿಟ್ಟು 94 ರೂಪಾಯಿ ಅವರು ಫಿಕ್ಸ್ ಮಾಡಿದ್ದಾರೆ ಒಂದು ಶೇರ್ಗೆ. ಮ್ಯಾಕ್ಸಿಮಮ್ ಪ್ರೈಸ್ನೇ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ IPOಗೆ. 1 ಲಾಟ್ ನೀವೇನಾದರೂ IPOಗೆ ಅಪ್ಲೈ ಮಾಡೋಣ ಅಂತ ಮಾಡ್ಕೊಂಡಿದ್ರೆ ಮಿನಿಮಮ್ 1 ಲಾಟ್ ಅಥವಾ 155 ಶೇರ್ಸನ್ನು ನಾವು ಬೈ ಮಾಡಬೇಕಾಗತ್ತೆ. ಸೊ ಈ ಒಂದು IPO ಮೂಲಕ ಅವರು 819 ಕೋಟಿ ರೂಪಾಯಿನ ಸಂಗ್ರಹ ಮಾಡಬೇಕಂತ ಮಾಡ್ಕೊಂಡಿದ್ದಾರೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಫರ್ ಫಾರ್ ಸೇಲ್ ಪ್ರಮೋಟರ್ಸ್ಗೆ ಹೋಗುತ್ತೆ. ಇದರಿಂದ ಕಂಪ್ನಿಯ ಉದ್ಧಾರಕ್ಕೆ ಏನು ಕೂಡ ದುಡ್ಡನ್ನು ಅವರು ಕಲೆಕ್ಟ್ ಮಾಡ್ಕೊತಾ ಇಲ್ಲ. ಸೊ ನೆಕ್ಸ್ಟು ನಾವು ಗ್ರೇ ಮಾರ್ಕೆಟ್ ಪ್ರೀಮಿಯಮ್ನ ನಾವು ನೋಡ್ತಾ ಹೋದಾಗ ಇವತ್ತಿನ ದಿನ ಇದರ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಬಂದ್ಬಿಟ್ಟು 45ರಿಂದ 46 ರೂಪಾಯಿವರೆಗೂ ಕೂಡ ಹೆಚ್ಚಿನ ಲಾಭ ಪಡಿತಕ್ಕಂಥ ಸಾಧ್ಯತೆ ಈ ಒಂದು IPOದಲ್ಲಿದೆ. ಪ್ರೀವಿಯಸ್ IPO ನಾವು ನೋಡ್ತಾ ಹೋದಾಗ IRFCನಲ್ಲಿ ನಾವು 1-2 ರೂಪಾಯಿ ನಾವು ನೋಡಿದ್ವಿ. ಅದಕ್ಕಿಂತಲೂ ಕೂಡ ನಮಗೆ ಒಳ್ಳೆ ಲಾಭವನ್ನು ಈ ಒಂದು IPOದಲ್ಲಿ ನೋಡ್ತಕ್ಕಂಥ ಸಾಧ್ಯತೆ ಇದೆ, ನೀವೇನಾದರೂ IPOಗೆ ಅಪ್ಲೈ ಮಾಡಿ ನಿಮಗೆ ಇದು ಅಲಾಟ್ಮೆಂಟ್ ಆದರೆ. ಸೊ ನೆಕ್ಸ್ಟು ಈ ಒಂದು IPO ನಾವು ನೋಡ್ತಾ ಹೋದಾಗ ಇದು 14ನೇ ತಾರೀಕಿಗೆ ಓಪನ್ ಆಗುತ್ತೆ, 18ಕ್ಕೆ ಇದು ಕ್ಲೋಸ್ ಆಗುತ್ತೆ. ನಿಮಗೆ ಅಲಾಟ್ಮೆಂಟ್ ಆಗಿದೆಯಾ ಇಲ್ಲ ಅಂತೇಳಿ 23ನೇ ತಾರೀಕಿಗೆ ಗೊತ್ತಾಗುತ್ತೆ. ಫೆಬ್ರವರಿ 23ನೇ ತಾರೀಕಿಗೆ, ಫೆಬ್ರವರಿ 24ನೇ ತಾರೀಕಿಗೆ ನಿಮಗೆ ಅಮೌಂಟು ರಿಫಂಡ್ ಆಗುತ್ತೆ ಬ್ಯಾಂಕಿಂದ ಅಪ್ಲೈ ಮಾಡಿದರೆ. ಬೇರೆ ಬೇರೆ ಆ್ಯಪಿಂದ ನೀವು ಅಪ್ಲೈ ಮಾಡಿದರೆ ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಕೆಲವೊಂದು ಟೈಮ್ ಬೇಗ ಆಗುತ್ತೆ, ಕೆಲವೊಂದು ಟೈಮ್ 1 ವಾರಗಟ್ಟಲೆ ಟೈಮ್ ತೊಗೊಳುತ್ತೆ. ಸೊ ನೆಕ್ಸ್ಟ್ ಈ ಒಂದು IPO ಬಂದ್ಬಿಟ್ಟು ಈ ಒಂದು ಸ್ಟಾಕ್ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಫೆಬ್ರವರಿ 26ನೇ ತಾರೀಕಿಗೆ ಇದು ಲೀಸ್ಟ್ ಆಗುತ್ತೆ. ನಾವು ಅಪ್ಲೈ ಮಾಡೋಣ ಅಂತ ಮಾಡ್ಕೊಂಡಿದ್ರೆ ಮಿನಿಮಮ್ 1 ಲಾಟ್ ಅಥವಾ 155 ಶೇರ್ಸ್ ನಾವು ಅಪ್ಲೈ ಮಾಡಬೇಕು. ಅದಕ್ಕೆ 14,570 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ನಾವು 13 ಲಾಟು ಅಥವಾ 2015 ಶೇರ್ಗಳನ್ನು ನಾವು ಈ ಒಂದು IPOದಲ್ಲಿ ನಾವು ಅಪ್ಲೈ ಮಾಡ್ಬೋದು ರಿಟೇಲ್ ಇನ್ವೆಸ್ಟರ್ಸು. ಅದಕ್ಕೆ ನಮಗೆ ಮ್ಯಾಕ್ಸಿಮಮ್ ಮಾಡೋಣ ಅಂದ್ಕೊಂಡಿದ್ರೆ 1,89,410 ರೂಪಾಯಿ ಬೇಕಾಗುತ್ತೆ. ನೀವು 1 ಲಾಟು ಅಥವಾ 2 ಲಾಟು 3 ಲಾಟು ಸೊ ನಿಮ್ಮ ಕೆಪಾಸಿಟಿಗೆ ತಕ್ಕಾಗೆ ನೀವು ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟು ಇವರ ಒಂದು ಫೈನಾನ್ಷಿಯಲ್ಸ್ ನಾವು ನೋಡ್ತಾ ಹೋದಾಗ ಈ ಒಂದು ಕಂಪ್ನಿ ಬಂದ್ಬಿಟ್ಟು 2018ರಲ್ಲಿ 134 ಕೋಟಿ ರೂಪಾಯಿ ಲಾಭವನ್ನು ಮಾಡ್ಕೊಂಡಿದೆ. 2019ರಲ್ಲಿ 135 ಕೋಟಿ ರೂಪಾಯಿ ಲಾಭವನ್ನು ಮಾಡಿಕೊಂಡಿದೆ. 2020ರಲ್ಲಿ 141 ಕೋಟಿ ರೂಪಾಯಿ ಲಾಭವನ್ನು ಅವರು ತೋರಿಸಿದ್ದಾರೆ. ಲಾಸ್ಟ್ 6 ಮಂತ್ಸಲ್ಲಿ ಸೆಪ್ಟೆಂಬರ್ವರೆಗೆ ಅವರು ತೋರಿಸಿದ್ದು 45 ಕೋಟಿ ರೂಪಾಯಿ ಲಾಭವನ್ನು ಅವರು ತೋರಿಸಿದ್ದಾರೆ. ಅಂದರೆ ಒಂದು ಸ್ಟಡಿ ಗ್ರೋತಲ್ಲಿ ಇವರ ಒಂದು ಪ್ರಾಫಿಟ್ ಮಾರ್ಜಿನ್ ಕೂಡ ಹೆಚ್ಚಾಗ್ತಾ ಇದೆ. ಸೊ ಇವರ ಒಂದು ರೆವಿನ್ಯೂ ಕೂಡ ಇಯರ್ ಬೈ ಇಯರ್ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಸೊ ನೆಕ್ಸ್ಟು ಇವರ ಒಂದು ಗ್ರಾಸ್ ರೆವಿನ್ಯೂ ನಾವು ನೋಡ್ತಾ ಹೋದಾಗ ಆನ್ ಎನ್ ಎವರೇಜು 16% CAGRಲ್ಲಿ ಇವರ ಒಂದು ರೆವಿನ್ಯೂ ಗ್ರೋ ಆಗಿದೆ. ಸೊ ಈ ಒಂದು ಕಂಪ್ನಿ ಬಂದ್ಬಿಟ್ಟು ಎವ್ರಿ ಇಯರ್ ಡಿವಿಡೆಂಡ್ನ ಚೆನ್ನಾಗಿ ಪೇ ಮಾಡ್ತಾರೆ. CAGR 13%ಅಲ್ಲಿ ಇವರು ಡಿವಿಡೆಂಡ್ನ ಅವರು ಪೇ ಮಾಡ್ತಿದ್ದಾರೆ. ಸೊ ಇಯರ್ ಬೈ ಇಯರ್ ಡಿವಿಡೆಂಡ್ ಅಮೌಂಟ್ನ ಅವರು ಹೆಚ್ಚು ಮಾಡ್ಕೊತ ಹೋಗಿದ್ದಾರೆ. ಸೊ ಇನ್ನೊಂದು ವಿಷಯ ನಾನು ಹೇಳ್ಬೇಕಂತ ಮಾಡ್ಕೊಂಡಿದ್ರೆ ವೀಕ್ಷಕರೇ, ಇವತ್ತಿನ ದಿನ ಪಬ್ಲಿಕ್ ಸೆಕ್ಟರ್ಗೆ ಸಂಬಂಧಪಟ್ಟ ಎಲ್ಲ ಕಂಪ್ನಿಗಳು ಇನ್ನು ಮುಂದೆ ಬರ್ತಾ ಹೆಚ್ಚು ಡಿವಿಡೆಂಡ್ನ ಕೊಡ್ತಾವಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಏನಕ್ಕಂದರೆ ಗೌರ್ಮೆಂಟೇ ಹೇಳ್ತಾ ಇದೆ ಹೆಚ್ಚು ಡಿವಿಡೆಂಡ್ನ ಕೊಡಿ ಅಂತೇಳಿ. ಹೆಚ್ಚು ಡಿವಿಡೆಂಡ್ನ ಕೊಟ್ಟರೆ ಅದರ ಪ್ರಮೋಟರ್ ಬಂದ್ಬಿಟ್ಟು ಗೌರ್ಮೆಂಟ್ ಅವರು ಇರುತ್ತೆ, ಹಾಗೆ ಗೌರ್ಮೆಂಟ್ಗೂ ಕೂಡ ಒಂದು ದೊಡ್ಡ ಅಮೌಂಟು ಹೋಗುತ್ತೆ ಡಿವಿಡೆಂಡಿಂದ. ಸೊ ಅದಕ್ಕೋಸ್ಕರ ಪಬ್ಲಿಕ್ ಸೆಕ್ಟರ್ಗೆ ಸಂಬಂಧಪಟ್ಟ ಎಲ್ಲ ಕಂಪ್ನಿಗಳಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಎನ್ಕರೇಜ್ ಮಾಡ್ತಾ ಇದೆ ಹೆಚ್ಚು ಡಿವಿಡೆಂಡ್ ಕೊಡಿ ಅಂತೇಳಿ.
ಸೊ ನೆಕ್ಸ್ಟ್ ವೀಕ್ಷಕರೇ, ನಾವು ಈ ಒಂದು ರೈಲ್ಟೆಲ್ ಕಂಪ್ನಿದು ಕೀ ಸ್ಟ್ರೆಂತ್ ನಾವು ನೋಡ್ತಾ ಹೋದಾಗ ಇದು ಬಂದ್ಬಿಟ್ಟು ಡೆಬ್ಟ್ ಫ್ರೀ ಕಂಪ್ನಿ ಇದೆ. ಇವತ್ತಿನ ದಿನ ಇಂಡಿಯಾದಲ್ಲಿ ಲಾರ್ಜೆಸ್ಟ್ ನ್ಯೂಟ್ರಲ್ ಟೆಲಿಕಮ್ಯುನಿಕೇಷನ್ ಇನ್ಫ್ರಾಸ್ಟ್ರಕ್ಚರ್ನ ಪ್ರೊವೈಡ್ ಮಾಡ್ತಕ್ಕಂಥ ಒಂದೇ ಒಂದು ಕಂಪ್ನಿ ಬಂದ್ಬಿಟ್ಟು ಈ ಒಂದು ರೈಲ್ಟೆಲ್. ರೈಲ್ವೆ ಯಾವ ಥರ ಗ್ರೋ ಆಗ್ತಾ ಹೋಗುತ್ತೋ ಅದೇ ಥರ ಈ ಒಂದು ರೈಲ್ಟೆಲ್ ಕಂಪ್ನಿ ಕೂಡ ಗ್ರೋ ಆಗ್ತಾ ಹೋಗುತ್ತೆ. ರೈಲ್ವೇದಲ್ಲಿ ಇವತ್ತಿನ ದಿನ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ, ಎಸ್ಪೆಷಲಿ ಟೆಲಿಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ಎಲ್ಲ ಆ್ಯಕ್ಟಿವಿಟೀಸ್ನ ನೋಡ್ಕೊಳ್ಳೋದು ಕೂಡ ಈ ಒಂದು ರೈಲ್ಟೆಲ್ ಕಂಪ್ನಿನೇ ಆಗಿರೋದ್ರಿಂದ ಇಂಡಿಯನ್ ರೈಲ್ವೇದಲ್ಲಿ ಇವತ್ತಿನ ದಿನ ಭಾಳಷ್ಟು ಪ್ರಾಜೆಕ್ಟ್ಗಳು ಬರ್ತಾ ಇದ್ದಾವೆ ರೈಲ್ವೆಗೆ ಸಂಬಂಧಪಟ್ಟಂತೆ. ಹಾಗೆ ಗೌರ್ಮೆಂಟ್ ಮುಂದೂ ಕೂಡ ಭಾಳಷ್ಟು ಎಕ್ಸ್ಪೆಂಡಿಚರ್ ಪ್ಲ್ಯಾನ್ಗಳೆಲ್ಲವೂ ಕೂಡ ಇದೆ. ಅವೆಲ್ಲವೂ ಕೂಡ ಈ ಒಂದು ಕಂಪ್ನಿಗೆ ಒಂದು ಕೀ ಸ್ಟ್ರೆಂತ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ವೀಕ್ಷಕರೇ, ಇದರ ಒಂದು ವೀಕ್ನೆಸ್ ನಾವು ನೋಡ್ತಾ ಹೋದಾಗ ಮೇನ್ ಗೌರ್ಮೆಂಟ್ ಕಂಪ್ನಿಗಳದ್ದು ಮೇನ್ ಇಂಟೆನ್ಷನ್ ಬಂದ್ಬಿಟ್ಟು ಸರ್ವಿಸ್ನ ಪ್ರೊವೈಡ್ ಮಾಡೋದ ಕಡೆ ಅವ್ರಿಗೆ ಗಮನವನ್ನು ಕೊಡ್ತಾರೆ. ಪ್ರಾಫಿಟ್ ಅದರ ಒಂದು ಲಾಸ್ಟ್ ಆದ್ಯತೆ ಇರುತ್ತೆ ಪ್ರಾಫಿಟ್ ಕಡೆ. ಸೊ ಅದಲ್ಲದೆ ಇವತ್ತಿನ ದಿನ ಇದು ಟೆಲಿಕಮ್ಯುನಿಕೇಷನ್ಗೆ ಸಂಬಂಧಪಟ್ಟ ಒಂದು ಕಂಪ್ನಿ ಆಗಿರೋದ್ರಿಂದ ಇವತ್ತಿನ ದಿನ ಟೆಲಿಕಮ್ಯುನಿಕೇಷನ್ ಸೆಕ್ಟರ್ಗೆ ಸಂಬಂಧಪಟ್ಟ ಬೇರೆ ಬೇರೆ ಕಂಪ್ನಿಗಳ ಜೊತೆ ನಾವು ಇವ್ರನ್ನ ಕಾಂಪಿಟೇಟರಾಗಿ ನಾವು ತೊಗೊಳೋದಕ್ಕೆ ಆಗೋದಿಲ್ಲ. ಇನ್ನೊಂದೇನೆಂದರೆ ಇವಾಗ ಜಿಯೋ ಮತ್ತು ಏರ್ಟೆಲ್ ಇವತ್ತಿನ ದಿನ ಏನು ತಮ್ಮ ಒಂದು ಪ್ಲ್ಯಾನ್ಸ್ನ ಅವ್ರು ಹೇಗೆ ಹೆಚ್ಚು ಮಾಡಿಕೊಂಡು ಪ್ರೈಸ್ ಎಲ್ಲ ಹೆಚ್ಚು ಮಾಡ್ಕೊತಾ ಇರ್ತವೆ, ಅದೇ ಥರ ಇವರು ಕೂಡ ಗೌರ್ಮೆಂಟಿಗೆ ಆ ಥರ ಅವರು ಹೆಚ್ಚು ಮಾಡೋದಕ್ಕೆ ಬರೋದಿಲ್ಲ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಇವರ ಒಂದು ಗ್ರೋತ್ ಏನಿರುತ್ತಲ್ಲ, ಒಂದು ಸ್ಟಡಿ ಗ್ರೋತ್ ಇರುತ್ತೆ. ಅಂಥ ಒಂದು ಫುಲ್ಲು ಇಂಪ್ರೂವ್ಡ್ ಗ್ರೋತ್ ನಾವು ನೋಡೋದಕ್ಕೆ ಆಗೋದಿಲ್ಲ. ಇವೆಲ್ಲವೂ ಬಂದ್ಬಿಟ್ಟು ಈ ಒಂದು ಕಂಪ್ನಿಯಲ್ಲಿ ಇರ್ತಕ್ಕಂಥ ವೀಕ್ನೆಸ್ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಕೊನೆಯದಾಗಿ ವೀಕ್ಷಕರೇ, ಈ ಒಂದು IPO ಬಗ್ಗೆ ನನ್ನೊಂದು ಅನಿಸಿಕೆಯನ್ನು ಹೇಳ್ಬೇಕಂತ ಮಾಡ್ಕೊಂಡಿದ್ರೆ, ಇವರು ಇವತ್ತಿನ ಬಂದಿರತಕ್ಕಂಥ ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು 94 ರೂಪಾಯಿದಲ್ಲಿ ಈ ಒಂದು ಕಂಪ್ನಿ ಬಂದಿದೆ. 2020ರಲ್ಲಿ ಇವರೊಂದು ಅರ್ನಿಂಗ್ ಪರ್ ಶೇರು ₹4.40 ಇತ್ತು. ಅದ್ರ ಪ್ರಕಾರ PE ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 21 ಬರುತ್ತೆ. ನಾವಿದನ್ನು ಬೇರೆ ಇನ್ನೊಂದು ಕಂಪ್ನಿ ಜೊತೆ ನಾವು ಕಂಪೇರ್ ಮಾಡೋದಕ್ಕಾಗೋದಿಲ್ಲ. 21 PE ಇವತ್ತಿನ ದಿನ ಬರ್ತಕ್ಕಂಥ ಪ್ರೈವೇಟ್ ಸೆಕ್ಟರ್ ಕಂಪ್ನಿಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಇದು ತುಂಬ ರೀಸನೇಬಲ್ ಪ್ರೈಸಲ್ಲಿ ಇವರು ಬಂದಿದ್ದಾರೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಸೊ ನೆಕ್ಸ್ಟ್ ವೀಕ್ಷಕರೇ, ಈ ಒಂದು ರೈಲ್ಟೆಲ್ದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಬಂದ್ಬಿಟ್ಟು 34%. ಅಂದರೆ ನಾವು ಈ ಒಂದು IPOಗೆ ಅಪ್ಲೈ ಮಾಡಿದರೆ ಏನಿಲ್ಲ ಅಂತಂದರೆ ಒಂದು 34% ಪ್ರಾಫಿಟ್ ನೋಡ್ತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ಇವತ್ತಿನ ದಿನ ಗ್ರೇ ಮಾರ್ಕೆಟಲ್ಲಿ ಇದು 126 ರೂಪಾಯಿದಲ್ಲಿ ಇದು ನಡೀತಾ ಇದೆ 11 ಫೆಬ್ರವರಿ 2021 ಪ್ರಕಾರ. ಈ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನೋದು ಕಂಟಿನ್ಯೂಸ್ ಆಗಿದ್ದು ಚೇಂಜ್ ಆಗ್ತಾನೆ ಇರುತ್ತೆ. ಸೊ ನೀವೇನಾದರೂ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಅಲ್ಲಿ ಜಾಯ್ನ್ ಆಗಿ, ಅಲ್ಲೂ ಕೂಡ ನಾನು ಈ ಒಂದು IPOದು ರೆಗ್ಯುಲರ್ ಅಪ್ಡೇಟ್ಸ್ ನಾನು ಕೊಡ್ತಾ ಇರ್ತೀನಿ. ಈ ಒಂದು IPOಗೆ ನಾನು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ಕೇವಲ ಲೀಸ್ಟಿಂಗ್ ಗೇನ್ಗೋಸ್ಕರ. ಇದು ಒಂದು ಪಬ್ಲಿಕ್ ಸೆಕ್ಟರ್ ಕಂಪ್ನಿ ಆಗಿದೆ. ನಾವು IRCTC ಜೊತೆ ಇದನ್ನು ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಇದರಲ್ಲಿ ಅಂಥ ಹೇಳ್ಕೊಂಬ ಗ್ರೋತ್ ಏನು ಇರೋದಿಲ್ಲ. ಬಟ್ ಡಿವಿಡೆಂಡ್ ಕೊಡುತ್ತೆ ಅಂತಂದ್ರೂ ಕೂಡ ಎಷ್ಟಂತೇಳಿ ಡಿವಿಡೆಂಡ್ ಕಂಪ್ನಿಗಳನ್ನ ಇಟ್ಕೊಂಡು ಕೂಡ್ತೀರಾ ನೀವು. ಸೊ ಅದನ್ನು ನೀವು ಯೋಚನೆ ಮಾಡಬೇಕಲ್ಲ, ನಿಮಗೆ ಗ್ರೋತ್ ಕೂಡ ಬೇಕಲ್ಲ ನೀವು ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ಗೆ. ಸೊ ಹಾಗಾಗಿ ನಾನು ಕೇವಲ ಲೀಸ್ಟಿಂಗ್ ಗೇನ್ಗೋಸ್ಕರ ಈ ಒಂದು IPOಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನೀವು ಲೀಸ್ಟಿಂಗ್ ಗೇನ್ಗೋಸ್ಕರ ಅಪ್ಲೈ ಮಾಡೋಣ ಅಂದ್ಕೊಂಡಿದ್ರೆ ನೀವು ಈ ಒಂದು IPOಗೆ ನೀವು ಅಪ್ಲೈ ಮಾಡ್ಬೋದು. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ಜನರ ಒಂದು ಸೆಂಟಿಮೆಂಟ್ ಯಾವ ಥರ ಇದೆ ಅನ್ನೋದು ಕೂಡ ನಾನು ನೋಡಿಕೊಂಡು 3ನೇ ದಿನ ನಾನು ಅಪ್ಲೈ ಮಾಡ್ತೀನಿ. 2 ದಿನದ್ದು ರೆಗ್ಯುಲರ್ ಅಪ್ಡೇಟ್ಸ್ ಕೂಡ ನಾನು ನಿಮಗೆ ಕೊಡ್ತೀನಿ ಟೆಲಿಗ್ರಾಮಲ್ಲಿ. ಅದರ ಬೇಸಸ್ ಮೇಲೆ ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ದಿನ ರೈಲ್ಟೆಲ್ ಕಂಪನಿ IPO ಡೀಟೇಲ್ ಅನಾಲಿಸಿಸ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ಈ ಒಂದು ವಿಡಿಯೋ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.